ಬಿಜಾಪುರ ನಗರ ಶಾಸಕರು ಗೆದ್ದಾರಲ್ಲ, ಅವರು ಕೂಡ ಓಟ್ ಚೋರಿ ಮಾಡಿ ಗೆದ್ದಿದ್ರು. ಚಿಂಚೋಳಿ ಮತಕ್ಷೇತ್ರದಲ್ಲಿ ಅನೇಕ ಕಡೆ ಈ ಮತದಾನ ಕಳ್ಳತನ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ದಾಖಲೆ ಸಮೇತ ನಮಗೆ ಸಿಕ್ಕಿದೆ. ಮನೆ ನೋಡ್ತೀನಿ ನೀವು ಆಳಂದದಲ್ಲಿ ನಮ್ಮ BR ಪಾಟೀಲ್ ಇವತ್ತು ಶಾಸಕರಿದ್ದಾರೆ. ಅವ್ರು ಎಷ್ಟೋ ಜನ 14 ಜನ 5,000 ಓಟು ಅವ್ರು ಓಟರ್ ಹಾಕಕ್ ಹೋಗಿದಾರ ಬೂತ್ಗೆ, ಅವ್ರ ಓಟು ಬೇರೆಯವರು ಹಾಕಿ ಹೋಗಿದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಈ ದೇಶವನ್ನ, ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಏನು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪ್ರಜಾಪ್ರಭುತ್ವ ಇದೆ, ಅದನ್ನು ವ್ಯವಸ್ಥಿತವಾಗಿ ಮುಗಿಸ್ಬೇಕು ಅನ್ನೋ ಹುನ್ನಾರದಿಂದ ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿ ಅವರ ಆದಿಯಾಗಿ ಇವತ್ತು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯವನ್ನು ತಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ರಚಿಸಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದು ಎಲ್ಲರಿಗೂ ಸಮಾನವಾದ ಹಕ್ಕು, ಎಲ್ಲರೂ ಒಂದೇ ಹಕ್ಕುಗಳಲ್ಲೇ ಬಾಳುವಂತಹ ಒಂದು ಭಾರತ ದೇಶದ ಪ್ರಜಾಪ್ರಭುತ್ವ ದೇಶ, ಅದು ಸಂವಿಧಾನದಡಿ. ಇವತ್ತು ನಮಗೆಲ್ಲರಿಗೂ ಒಂದು ಮತದಾನ ಹಕ್ಕನ್ನು ಕೊಟ್ಟರು. ಪ್ರತಿಯೊಬ್ಬರು ತಮ್ಮ ಪ್ರತಿಪಾದನೆ ಮಾಡಬೇಕು. ಅದಕ್ಕೆ ನಮ್ಮ ಗದಗಿರಿ ಅವರು ಹೇಳಿದ್ರಲ್ಲ, ನಿಮ್ಮ ಓಟು ಅಂದ್ರ ನಿಮ್ಮ ಮಗಳಿದ್ದ ಹಾಗೆ ಅಂತೀವಿ. ಮಗಳು, ಇದು ಮಗಳಿದ್ದ ಹಾಗೆ. ಒಂದು ಮಗಳಿಗೆ ಕಣ್ಣಿನ ವರ ನೋಡ್ತೀವಿ, ಅವ ಕುಡುಕ ಎಲ್ಲ ಇದ್ದ ಕೊಡ್ತೀವಿ, ಕೊಡಂಗಿಲ್ಲ. ಒಬ್ಬ ಚಲೋ ವ್ಯಕ್ತಿಗೆ ಊಟ ಹಾಕ್ಬೇಕಲ್ಲ, ನೀವು ಯಾರು ಎಲ್ಲೆಲ್ಲಿ ಆಗ್ಬೇಕಂದ್ರೆ ಅವಾಗ ಊಟ ಹಾಕಿದ್ರೆ ನೀವು ಓಟು ಪ್ರತಿಫಲ ಪಡುತ್ತೆ, ಇಲ್ಲಾಂದ್ರೆ ಓಟು ಹಾಗೆ ಹೋಗುತ್ತೆ ದುಷ್ಟ ವ್ಯಕ್ತಿಗಳು ಬಂದು. ಅದಕ್ಕೆ ಈ ಓಟ್ ಅನ್ನೋದು ನಿಮ್ಮ ಸ್ವಂತ ಮಗಳಿದ್ದ ಹಾಗೆ. ಆ ಮಗಳ ಅರ್ಥವನ್ನು ಇಟ್ಕೊಂಡು ನೀವು ಮತದಾನವನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ್ದೆ. ಯಾಕಂದ್ರೆ ಅಷ್ಟು ಮಹತ್ವವಾದ ಒಂದು ಓಟಲ್ಲಿ ಮಾಜಿ ಪ್ರಧಾನಿಗಳಂತ ವಾಜಪೇಯಿ ಅವರು ಅಧಿಕಾರವನ್ನು ಕಟ್ಕೊತಾರೆ ಒಂದ್ಸಾರಿ. ನಮಗೆಲ್ಲ ಗೊತ್ತಿದೆ ಈ ದೇಶದಲ್ಲಿ ಒಂದು ಓಟಿನ ಮಹತ್ವ ಏನು ಅಂತಂದ್ರೆ. ಅಂದ್ರೆ ಕೆಲವಷ್ಟು ಮಂದಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರ, ಇನ್ನೊಂದಿಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂತಾರ, ಅದು ಮಾಡ್ತಾರೆ. ನಮ್ಮ ಧನವನ್ನು ಮಾಡ್ಕೊಂಡಂತ ಇದು. ಆದ್ರೆ ಈ ಕಳತನ ಮಾಡುವಂಥದ್ದು ಏನೈತಲ್ಲ, ಇದಕ್ಕೇನು ಹೆಸರು ಕೊಡ್ಬೇಕು ಇನ್ನೂ ನೋಡಿ ಆಯ ಬಂದಿಲ್ಲ, ಗೊತ್ತಾಗತ್ತಿಲ್ಲ. ನಾನು ಏನ್ ಹೆಸರು ಇಡಬೇಕು ಇದಕ್ಕೆ? ಕಳತನ ಮಾಡುವಂಥದ್ದು. ನೀವು ದೇಶದ ಪರವಾಗಿ ಬಂದಂತವರಲ್ಲ, ಕೇವಲ ಆಡಳಿತ ಅಧಿಕಾರ ಮಾಡಬೇಕು. ಇವತ್ತೇನು ನಾವು ಪವಿತ್ರವಾದ ಏನು ಸಂವಿಧಾನವಾದ ಅಡಿಯಲ್ಲಿ ನಾವು ನಡೆಯುವಂತವರು, ಆ ಪವಿತ್ರವಾದ ಸಂವಿಧಾನದಲ್ಲಿ ಏನು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಒಂದು ಪತ್ರಿಕಾ ರಂಗ ಕೂಡ ಈ ಒಂದು 4 ವ್ಯವಸ್ಥೆಗೆ ಇವತ್ತು ಕಳಂಕವನ್ನು ತಂದಂತ ಆಡಳಿತ ಮಾಡ್ತಿರುವಂತ ಇವತ್ತು ಈ ದೇಶದಲ್ಲಿ ಯಾರಾದ್ರೂ ಇದ್ರ ಅಲ್ಲಿ ಭಾರತೀಯ ಜನತಾ ಪಕ್ಷದವರು ಮಾತನ್ನು ನಾವು ಬಹಳ ಆ ಒಂದು ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಈ ಮತಗಳಿಕೆಯನ್ನ ಕಂಡುಹಿಡಿದು ಅದನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ರಾಹುಲ್ ಗಾಂಧಿಯವರು. ಅವ ಮುಖ್ಯ ಚುನಾವಣೆ ಆಯೋಗ, ಈ ರಾಷ್ಟ್ರದ ಮುಖ್ಯ ಚುನಾವಣೆ ಆಯೋಗ ಅಂತ ಇತ್ತು, ಒಂದು ಆಯೋಗ ಮಾಡ್ಯಾರ. ಅದು ಅದಕ್ಕೆ ಆದ ಒಂದು ಅಧಿಕಾರ ಕೂಡ ಕೊಟ್ಟಾರೆ. ಆ ಆಯೋಗದ ಒಬ್ಬ ಏನು ಆ ಮುಖ್ಯಸ್ಥ ಇವತ್ತು ಈ ಆರೋಪವನ್ನು ಬಂದುಕೊಳ್ಳದ ಈ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡೋಗ್ಬಿಟ್ಟಾರೆ. ನೀವು ವಿಚಿತ್ರ ಅಂದ್ರೆ ನೋಡ್ರಿ, ವಿಪರಾಶ ಅಂತೀರೋ ಏನಂತೀರೋ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಶ್ರುತಿ ಗೊತ್ತಿರೋ ಗೊತ್ತಿಲ್ಲ. ಅವ ಮುಖ್ಯ ಆಯೋಗ ಚುನಾವಣೆ ಅಧಿಕಾರಿ ಇವತ್ತು ರಾಜೀನಾಮೆ ಕೊಟ್ಬಿಟ್ಟು, ಯಾಕಂದ್ರೆ ಸಿಕ್ಕೋಗ್ತೀನಿ ಅಂತ ಗೊತ್ತಾಗ್ತವ್ರಿ. ಯಾಕಂದ್ರೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಯಾರ. EVM ಓಟ್ ಹಾಕೊಂಡು ಎಲ್ಲಿ ಬೇಕಲ್ಲಿ ಗೆಲ್ಲಿಸ್ಕೊಂಡಾರ. ಯಾಕೆ ನೀವು ಕೇಳಬಹುದು ಜನರು, ಕರ್ನಾಟಕದೊಳಗೆ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ 2023ರ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ. ಯಾಕಂದ್ರೆ ನಾವೆಲ್ಲ ಸುಮ್ಮನೆ ಅನ್ಕೊಂಡಿಲ್ಲ. ನಾವು ಬೂತ್ ಅಧ್ಯಕ್ಷರು ಮಾಡಿದ್ವಿ, BLEಗಳನ್ನ ಮಾಡಿದ್ವಿ. ಪ್ರತಿಯೊಂದು ಬೂತ್ಗೂ ಎಷ್ಟು ಓಟು ಸತ್ತು ಅದಾವು, ಎಷ್ಟು ಓಟು ಜೀವಂತ ಅದಾವು, ಎಷ್ಟು ಓಟನ್ನು ಹೊಸದಾಗಿ ಮಾಡಬೇಕು, ಎಷ್ಟು ಓಟನ್ನು ಧರಿಸಬೇಕು ಅನ್ನೋದನ್ನ ಕುಲ್ಲಂಕುಲವಾಗಿ ನಾವು ಪರಿಶೀಲನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ವಿ ಕರ್ನಾಟಕದಲ್ಲಿ. ಇಲ್ಲಾಂದ್ರೆ ಇಲ್ಲಿ ಮಾಡೋಣ, ಅವರು ಇಲ್ಲೇ ಮಾಡ್ಯಾರ ಮಾದೇವಪುರ ಬೆಂಗಳೂರ ಮೊನ್ನೆ ಲೋಕಸಭಾ ಚುನಾವಣೆ 1 ಲಕ್ಷ ಓಟ್ ಚೋರಿ ಮಾಡ್ರೆ. 1 ಲಕ್ಷ ಓಟ್, 1 ಲಕ್ಷ ಓಟ್. ಇದು ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಜೀವಂತ ಇದ್ದವ್ರೆ ಓಟ್ ಹಾಕಿ ಬಂದ್ಬಿಡುದು, ಇಲ್ಲ ಸತ್ತೋದು ಹೋಗಿ ಓಟ್ ಹಾಕಿ ಬಂದ್ಬಿಡುದು. ನಮ್ಮ ಹುಡುಗರು ಬಂದಿದ್ರು, ಇದರಲ್ಲಿ ಬಂದಿದ್ರು, ಗುಜರಾತ್
ಮುಂದೆ ನಿಂತ್ಕೊಂಡು ಅಂದ್ರೆ ಸತ್ತೋ ನೋಟು ಯಾರು ನೀವು ಕಪ್ಪಗೆ ಒಟ್ಟಿಗೆ ಹೋಗಿ ನಿನ್ನ ಬೂತ್ಗೆ ನೀನು ನೋಟ್ ಅಗಲ ಹಾಕಿ ಹೋಗ್ತಿದ್ರು. ಈ ವ್ಯವಸ್ಥೆ ಇಲ್ಲಿ ನಡೆದಿರುವಂತ ಅದಕ್ಕೆ ಕಾರಣಕ್ಕೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ಏನಾದ ಸೀದಾ ನ್ಯಾಯಯುತವಾಗಿ ಜನರಿಂದ ಗೆದ್ದೋದಂತ ಅಧಿಕಾರ ಅಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಅವ್ರಿಗೆ ತಾಕತ್ತು ದಮ್ಮು ಅನ್ನೋದಿದ್ರ ಜನರ ಬಳಿಗೆ ಹೋಗಿ ಜನರ ವಿಶ್ವಾಸವನ್ನು ಗೆದ್ದು ಜನರ ಮನಸ್ಸನ್ನು ಗೆದ್ದು ಇವತ್ತು ಗೆಲ್ಲಬೇಕು ವಿನಃ ಇವತ್ತು ಇನ್ನು ಹಿಂಭಾಗದಿಂದ ಅಧಿಕಾರ ಹೇಳಿದ್ರು. ಇವತ್ತು ಈ ರಾಜ್ಯದಲ್ಲಿ ನೋಡ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ನಾವು ಅಧಿಕಾರವನ್ನು ಕೊಟ್ಟಿಲ್ಲ ಈ ರಾಜ್ಯದ ಜನತೆ. ಇವತ್ತು ನೇರವಾಗಿ ಬಹುಮತವನ್ನು ಎಲ್ಲಿ ಕೊಟ್ಟರು? ಹಿಂದೆ ಯಡಿಯೂರಪ್ಪ ಗೆದ್ರು 100 ಸೀಟು, 136 16 ಸೀಟ್ ಬೇಕು ಒಂದು ವಿಧಾನಸಭೆ ಅಸೆಂಬ್ಲಿ ಮಾಡಬೇಕಾದ್ರೆ, ಆ ಸರ್ಕಾರ ಮಾಡಬೇಕಾದ್ರೆ 116 ಸೀಟು ಈ ರಾಜ್ಯದ ಜನತೆ ಹೆಚ್ಚು ಬಹುಮತ ಇದುವರೆಗೆ ಕೊಟ್ಟಿಲ್ಲ. ಇದುವರೆಗೂ ಅವ್ರು ಹೆಂಗ ಅಧಿಕಾರ ಕೆಡಿದ್ರು? ಹಿಂಭಾಗದಿಂದ ಅಂತಾರೆ, ವಾಮ ಮಾರ್ಗ ಅಂತಾರೆ. ಅದಕ್ಕೆ ವಾಮ ಮಾರ್ಗದಿಂದನೇ ನಾವು ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡಿದ್ವಿ. ಇವತ್ತು ಕೂಡ ಹೇಳ್ದೈತಿ ನಮ್ಮ ರಾಜ್ಯದಾಗ ಏನೋ ನಾನು ಹೇಳಿದೆ ಮೊನ್ನೆ ತಾನೆ 55 ಮಂದಿ ಶಾಸಕರನ್ನ ಟಾರ್ಗೆಟ್ ಮಾಡ್ಯಾರ. ಈಗಾಗಲೇ 4 ಮಂದಿ ಜೈಲಿಗೆ ಹಾಕ್ಯಾರ ನಮ್ಮ ಶಾಸಕರನ್ನ, ಕಾಂಗ್ರೆಸ್ ಶಾಸಕರನ್ನು. ಯಾರ್ಯಾರು ಹಾಕ್ಯಾರ ನೀವು ನೋಡ್ತೀರಿ ಟಿವಿ ಒಳಗೆ. ಎದಕ್ಕೆ ಹೋಗ್ತಾರೆ ಇವರು? ನಿಜವಾದ ಕಳ್ಳತನ ಮಾಡಿಲ್ಲ ಅವರು. ಇವರು ಆರೋಪ ಮಾಡಿ ಇಡಿ CBI ದಾಳಿ ಮಾಡಿಸೋದು ಅವ್ರ ಮೇಲೆ, ಹೇಳಿದ್ರೆ ಹುಡ್ಕೋದು, ಇಲ್ಲಂದ್ರೆ ಸೇರಿಸಿ ಅವ್ರು ಜೈಲಿಗೆ ಹಾಕೋದು, ಹೆದರಿಕೆ ಹಾಕೋದು. ಅಂದ್ರೆ ಹಿಂಭಾಗದಿಂದ ಮತ್ತೆ ಸರ್ಕಾರ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಪ್ರಯತ್ನ ಇದೆ. ಆದ್ರೆ ಈ ಬಾರಿ ನಮ್ಮ ಕಾಂಗ್ರೆಸ್ನವರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಗಟ್ಟಿಯಾಗಿ ನಾವು ಶಾಸಕರಿದ್ದೀವಿ ಅನ್ನೋದನ್ನು ಬಹಳ ನಾವು ಯಾವ ಆಸೆಗೆ ಆಕಾಂಕ್ಷೆಗೆ ಈ ಬಳ್ಳ ಹೆದರಿಕೆಗೆ ಇಡಿ CBI ಹೆದರಿಕೆಗೆ ಬಗ್ಗ ಮಕ್ಕಳು ನಾವು ಆಗಿಲ್ಲ ಅನ್ನೋದಕ್ಕೆ ನಾವು ಸುಮ್ಮನೆ ಇಲ್ಲಿಗೆ ನಮ್ಮನ್ನು ಬಗ್ಸೋರ ಜನರ ಎಲ್ಲರಿಗೆ ಆಫರ್ ರೊಕ್ಕ ಕೊಡ್ತೀನಿ ಬರ್ರಿ, ಇಲ್ಲಾಂದ್ರೆ ಇಡಿ ಕಳಿಸ್ತೀನಿ, CBI ಕಳಿಸ್ತೀನಿ, ನಿಮ್ಮನ್ನು ಹಿಡಿಸ್ತೀನಿ. ಇದು ಯಾಕ್ರಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ತಂದೆ ಆದ ಹಕ್ಕಿದೆ, ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಭಾರತದಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯದಿಂದ ಗೆಲ್ಲುವಂತ ಕೆಲಸ ಮಾಡ್ರಿ, ಪ್ರೀತಿ ವಿಶ್ವಾಸ ಮನವೊಲಿಸಿ ಗೆಲ್ಲುವಂತ ಕೆಲಸ ಮಾಡ್ರಿ. ನೀವು ಯಾಕೆ ಈ ಓಟ್ ಚೋರಿಯನ್ನು ಮಾಡ್ತೀರಿ, ಓಟ್ ಕಳ್ಳತನ ಮಾಡ್ತೀರಿ? ಗುಜರಾತ್ನವ್ರು ಇಲ್ಲಿ ಇಲ್ಕಲ್ದವ್ರನ್ನ ಗುಜರಾತ್ ಕರ್ಕೊಂಡು ಹೋಗೋದು, ಗುಜರಾತ್ನವ್ರು ಇಲ್ಲಿ ಕರ್ಕೊಂಡು ಹೋಗೋದು. ಅದಕ್ಕೊಂದು ಸಂಘಟನೆ ಮಾಡ್ಕೊಂಡ್ಬಿಟ್ರೆ ನಾವು RSS ಅಂತೇಳಿ ಸ್ವಯಂ ಸೇವಕ ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ. ಮೊನ್ನೆ 100 ವರ್ಷ ಆದಂತು ಪುಣ್ಯಾತ್ಮರು ಚಟಿ ಅವ್ರು ಸಾಧನೆ ಮಾಡಿದ ಇಲ್ಲಿ ತರ ಏನಾದ್ರೂ ಏನಿಲ್ಲ. 2020 ಮಟ್ಟ ಏನೂ ಮಾಡಿಲ್ಲ ಅವರು. ಏನು ಈ ನರೇಂದ್ರ ಮೋದಿ ಏನ ಪ್ರಧಾನಮಂತ್ರಿ ಆದ್ರಲ್ಲ, ಅದು ಅರ್ಧ ಚಡ್ಡಿ ಇದ್ದಿದ್ದು ಪೂರಾ ಚಡ್ಡಿ ಹೊಡಿಸ್ಯಾರಂತೆ. ಅಷ್ಟ ಮಾಡಿದ್ದೀವಿ ಸಾಕ. ಇವ್ರು ಏನ್ ಮಾಡಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಐತಲ್ಲ, ಈ ದೇಶದಾಗ ಏನ್ ಸಾಧನೆ ಮಾಡ್ರಂದ್ರೆ ಅರ್ಧ ಚಡ್ಡಿ ಹಾಕೊತಿದ್ರ. ಇವ ಮೋದಿ ಬಂದ ಮೇಲೆ ಪೂರಾ ಪ್ಯಾಂಟ್ ಹೊಡಿಸಿ ಪೂರಾ ಚಡ್ಡಿ ಹಾಕೊಂಡು ಇದು ಬಿಟ್ರೆ ಏನೇನು ಸಾಧ್ಯ ಇಲ್ಲ. ಏನ್ ಮಾಡ್ರಿ ಹೇಳ್ರಿ? ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಇವರು ಒಂದು ಪ್ರತಿಭಟನೆ ಮಾಡ್ಯಾರ ಈ ದೇಶದೊಳಗೆ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಹೋರಾಟ ನಡೆದಾಗ ನಮಗೆ ಸ್ವಾತಂತ್ರ್ಯ ಅಂತೇಳಿ ಬ್ರಿಟಿಷರ ಬೆಂಬಲ ಮಾಡಿದವರು ಇವರು ನಿಜವಾದ ದೇಶದ್ರೋಹಿಗಳು ಇವರು ಈ ದೇಶದಾಗ. ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ಪಾಪ ಅವ್ರು ಕರೆಕ್ಟ್ ಹೇಳ್ಯಾರ, ತಪ್ಪೇನು ಹೇಳ್ಯಾರ? ಇವತ್ತು ಒಂದು ಸಂಘಟನೆ ಅಂದ ಮೇಲೆ ಅದು ಸರ್ಕಾರಿ ಸಂಘಟನೆ ಆಗಿರುವುದಿಲ್ಲ. ನಮ್ಮ ಸ್ವಯಂ ಘೋಷಿತ ಸಂಘಟನೆಗಳು ಬಹಳ ಈ ದೇಶದಾಗ. ಅಂತ ಸಂಘಟನೆಗೆ ಸರ್ಕಾರಿ ಕಚೇರಿಗಳನ್ನ, ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ನಾಯಕರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಚಿವ ಸಂಪುಟದಲ್ಲಿ ಈ RSS ಸಂಘಟನೆ ಏನ್ ಇವತ್ತು ಚಡ್ಡಿ ಹಾಕೊಂಡು ಹೇಳ್ತಾರಲ್ಲ, ಬಡಿಗೆ ಹಿಡ್ಕೊಂಡು ಯಾರ ರಕ್ಷಣೆಗಪ್ಪ? ನೀವು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು, ಬಡಿಗೆ ಹಿಡ್ಕೊಂಡು ಬ್ರಿಟಿಷ್ ವಿರುದ್ಧ ಒಂದು ದಿವಸ ಹೋರಾಟ ಮಾಡಲಿಲ್ಲ. ಬ್ರಿಟಿಷರ ಪರವಾಗಿ ನಿಂತವ್ರು ಇವರು RSS. ಅವತ್ತು ಮಹಾತ್ಮ ಗಾಂಧೀಜಿ ಇದೇ ಗೂಡಿಸಿ RSS ಒಬ್ಬ ಸಂಚಾಲಕ ಇವತ್ತು ಮಹಾತ್ಮ ಗಾಂಧೀಜಿ ಅವರು ಕೊಂದ್ರು. ಇವತ್ತು ದಲಿತರಿಗೆ ಸಮಾನತೆ ಕೊಟ್ಟರು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಕೊಂದಿದ್ದು. 7 ಬಾರಿ ಕೊನೆಯ ಪ್ರಯತ್ನ ಯಾವತ್ತು ಅವ್ರು ಮಾಡ್ತಾರ, ಅವ್ರ ಮೇಲೆ ಇದೇ ಘೋಷಣೆ ಮಾಡ್ತಾರ. 7ನೇ ಬಾರಿಗೆ ಕಡೆಗೆ ಅವ್ರು ಕೂಡಿಟ್ಟು ಕೊಂದುಬಿಡ್ತಾರೆ. ಯಾರವ ಘೋಷಣೆ ಯಾರು? ಇವತ್ತು ಅವನು ದೇವರ ಪೂಜೆ ಮಾಡ್ತಾರೆ ಇವರು RSS. ಇವತ್ತು RSS ಹೆಡ್ ಕ್ವಾರ್ಟರ್ನಾಗ ಹೋಗಿ ನೋಡ್ರಿ,
ನಮ್ಮ ದೇಶದ ಧ್ವಜ ಇಲ್ಲ, ಅವ್ರ ಹೆಡ್ಕ್ವಾರ್ಟರ್ನಾಗ ಕೇಸರಿ ಧ್ವಜ ಹಾರಿಸ್ತಾರೆ. ಯಾಕಂದ್ರೆ ನಮ್ಮ ರಾಷ್ಟ್ರದಾಗ ಹೇಳಿದ್ರೆ ರಾಷ್ಟ್ರ ಧ್ವಜ ಎಲ್ಲರಿಗೂ ಸಮಾನತೆ ಅಲ್ಲಪ್ಪ, ಎಲ್ಲರೂ ಕೂಡ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಕೊಡ್ಬೇಕಲ್ಲ. ಕೇಸರಿ ಬಿಳಿ ಹಸಿರು ಧ್ವಜ ಬಿಟ್ಟು ಇವ್ರು ಬರೇ ಕೇಸರಿ ಧ್ವಜ ಹಾಕೊಂಡು ಅದೇ ಇವ್ರು ರಾಷ್ಟ್ರ ಧ್ವಜ ಹಾಕ್ತಿವ್ರಿ, ಇವ್ರು ಭಾರತ ದೇಶದವ್ರ ಹಂಗ. ಅದಕ್ಕೆ ನಾ ಹೇಳ್ತೀನಿ ಅಂದ್ರ ಈ RSS ಭಾರತೀಯರಲ್ಲ, ಇವರು ಚೇಲಾನ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಐತಲ್ಲ, ಅದಕ್ಕೆ ಬ್ರಿಟಿಷರ ಜನತಾ ಪಕ್ಷ ಅಂತ ಹೇಳಿ ನಾನು ಇದ್ದೀನಿ ಅವ್ರಿಗೆ. ಬ್ರಿಟಿಷರ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ನೀವು ಭಾರತೀಯರಾಗಿದ್ರೆ ರಾಷ್ಟ್ರ ಧ್ವಜ ಹಾರಿಸ್ತಿದ್ರು. ನಮ್ಮ ರಾಷ್ಟ್ರ ಧ್ವಜ ಬಗ್ಗೆ ಗೌರವ ಇಲ್ಲ, ಇವತ್ತು ರಾಷ್ಟ್ರದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಗೌರವ ಇಲ್ಲ. ಗುಲಾಮ ಆಗಿರ್ಬೇಕು, ಶ್ರೀಮಂತ ಆಗಿರ್ಬೇಕು. ಅದೇ ತತ್ವವನ್ನು ಅಳವಡಿಸಿಕೊಂಡು ಇವತ್ತು ಹೊರಟಿದ್ದಾರೆ. ಇಲ್ಲಿ ಮತ ಚೋರಿಯಿಂದ, ಓಟ್ ಚೋರಿಯಿಂದ ಏನು ಅಧಿಕಾರಕ್ಕೆ ಬಂದಿದ್ದಾರೆ, ಇವರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಇವತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಹಿ ಸಂಗ್ರಹಣೆಯನ್ನ ಮಾಡೋದಕ್ಕೆ ಈಗಾಗಲೇ ಇಡೀ ರಾಷ್ಟ್ರಾದ್ಯಂತ, ಕೇವಲ ಒಂದು ತಾಲೂಕಲ್ಲಿ ಒಂದು ಊರಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಒಂದು ಪಕ್ಷಿಗಳು ಅಷ್ಟೇ ಅಲ್ಲ, ಯಾವುದೇ ಪಕ್ಷದವರು ಇರಬಹುದು, ಯಾರು ಭಾರತೀಯರಂತವ್ರು ನಿಜವಾದ್ರು, ಯಾರು ಈ ಭಾರತ ದೇಶದ ನಾವು ಪ್ರಜೆ ಅಂತ ಒಪ್ಕೊಳ್ತೀರಿ, ಅವರೆಲ್ಲರೂ ಇದರ ವಿರುದ್ಧ ನೀವು ನಿಲ್ಲಬೇಕು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಪ್ರಜಾತಂತ್ರದ ವ್ಯವಸ್ಥೆಗೆ ನಾವು ಗೌರವವನ್ನು ಕೊಡಬೇಕು. ಸಂವಿಧಾನದ ಅಡಿಯಲ್ಲಿ ನಾವು ಭಾರತೀಯ ಪ್ರಜೆಗಳಾಗಿ ನಡಿಬೇಕಂದ್ರೆ ನಾವೆಲ್ಲರೂ ಕೂಡ ಪ್ರಜೆಗಳಾದಂತಹ ಭಾರತ ದೇಶದ ಎಲ್ಲ ನಾಗರಿಕರು ಈ ಒಂದು ಸಹಿ ಸಂಘಟನೆಯನ್ನ ಮಾಡಿ ಇವತ್ತು ನಾವೆಲ್ಲ ಕೊಡೋಣ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೂಡ ನಮ್ಮ ಮಾನ್ಯ ನಾಯಕರಂತ ರಾಹುಲ್ ಗಾಂಧಿ ಅವರು ಇರುವಂತಹ ಈ ಒಂದು ಮುದ್ದೆಯನ್ನ ಇವತ್ತು ಗೌರವಿಸಿ ಬೆಂಬಲಿಸಿದೆ. ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು ಸರಿ ಇದೆ, ಇದಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಅನ್ನೋದನ್ನ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೂಡ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಕಳಿಸಿ ಇದನ್ನ ನಾವು ಮುಖದ್ಯಮವನ್ನು ಓಡಿ ಈ ಒಂದು ನಮ್ಮ ನಾಯಕರು ತೆಗೆದಿರುವಂತಹ ಒಂದು ವಿಧಾನ ಅನ್ಕೊಡ್ರಿ. ಹಿಂದೆ ಕಡೆಗ ಹಿಡ್ಕೊಂಡು ಯುದ್ಧ ಮಾಡ್ತಿದ್ವಿ, ಈಗ ಪೇಪರ್ ಹಿಡ್ಕೊಂಡು ಯುದ್ಧ ಮಾಡಬೇಕಾಗಿದೆ. ಇಷ್ಟ ಹಿಂದೆ ಕಡೆಗ ಹಿಡ್ಕೊಂಡು ಯುದ್ಧ ಮಾಡಬೇಕಾಗಿತ್ತು, ಈಗ ಹಂಗಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಗಳೊಳಗ ಪೇಪರ್ ಹಿಡ್ಕೊಂಡು ಯುದ್ಧ ಮಾಡಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಬೆಂಬಲಿಸಿ ಈ ಒಂದು ಸಹಿ ಸಂಘಟನೆಗೆ ತಾವೆಲ್ಲ ಪಾತ್ರ ಆಗ್ತೀರಿ. ನಾವು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಸಹಿ ಸಂಘಟನೆಯನ್ನ ಮಾಡಿ ನಿಮಗೆಲ್ಲರಿಗೂ ಫಾರ್ಮ್ ಅನ್ನು ಕೊಡ್ತೀವಿ. ಸಹಿಯನ್ನ ಸಂಘಟನೆ ಮಾಡಿ ವಾಪಸ್ ನಮ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ರಜಾಕ್ ಅವರಾಗಿರ್ಬೋದು, ಗಂಗಾರ ಗುಡುಮರಿ ಆಗಿರ್ಬೋದು, ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ತಾವು ಮುಗಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಮತ್ತು PKPSನ ನಮ್ಮ ನಗರಸಭೆ, ಪುರಸಭೆ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.